ಪರಮಪೂಜ್ಯ ಸ್ವಾಮೀಜಿಯವರಿಗೆ ಮತ್ತು ಧರ್ಮಗುರುಗಳಿಗೆ ಕೈಮುಗಿದುಕೊಂಡು ವೇದಿಕೆ ಮೇಲಿದ್ದ ಶ್ರೀ ಯು ಟಿ ಖಾದರ್ ಅವರಿಗೆ, ಡಾಕ್ಟರ್ ಎಚ್ ವಿ ಹಂಡೇರವರಿಗೆ, ಸೆನೋರಿಟಾ ಐಸಾಕ್ ರವರಿಗೆ, ಮಂಜುನಾಥ್ ಭಂಡಾರಿ ಅವರಿಗೆ, ವೇದಿಕೆ ಮೇಲಿದ್ದ ಎಲ್ಲರಿಗೂ ಕೈ ಮುಗಿದುಕೊಂಡು ಸೇರಿದ ಸಹೃದಯ ಬಂಧುಗಳೇ, ಡಾಕ್ಟರ್ ತುಂಗಾಸ್ ಮನಸ್ವಿನಿ ಆಸ್ಪತ್ರೆ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ಭಾಳಷ್ಟು ಸಂತೋಷವಾಗ್ತಾ ಇದೆ. ನನಗೂ ಅವರಿಗೂ ಭಾಳ ದೀರ್ಘವಾದಂಥ ಸಂಬಂಧ. ನಮ್ಮ ಆಳ್ವಾಸ್ ಹೆಲ್ತ್ ಸೆಂಟ್ರಿಗಿರ್ಬೋದು, ಅಥವಾ ನಮ್ಮ ಪುನರ್ಜನ್ಮ ಆಸ್ಪತ್ರೆಗಿರ್ಬೋದು, ಅಥವಾ ನಮ್ಮ ಕಾಲೇಜಿನ ಕ್ಯಾಂಪಸ್ನ ವಿದ್ಯಾರ್ಥಿಗಳಿಗಿರ್ಬೋದು, ಭಾಳಷ್ಟು ಮಾರ್ಗದರ್ಶನವನ್ನು ಅವರು ಕೊಡ್ತಾ ಇರುವವರು. ಡಾಕ್ಟರ್ ತುಂಗಾರ್ ಅವರು ಸುಮಾರು 35 ವರ್ಷದಿಂದ ದೀರ್ಘಕಾಲ ತನ್ನ ವೃತ್ತಿಯನ್ನು ಈ ಒಂದು ಜಿಲ್ಲೆಯಲ್ಲಿ ಮಾಡಿಕೊಂಡು ನಮಗೆ ಬಹಳಷ್ಟು ಈ ಜಿಲ್ಲೆಗೆ ವಿಶೇಷವಾದಂಥ ಗೌರವವನ್ನು ತಂದುಕೊಟ್ಟವರು. ಪ್ರತಿಯೊಂದು ಹುಟ್ಟಿದ ಮನುಷ್ಯನಿಗೂ ಕೂಡ ಶಾರೀರಿಕ ಮತ್ತು ಮಾನಸಿಕವಾದಂಥ ಆರೋಗ್ಯ ಬಹಳ ಮುಖ್ಯ ಎಂಬುದು ನಮಗೆ ಗೊತ್ತು. ಇವತ್ತು ಇಂಥ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಶಾರೀರಿಕವಾಗಿ ಬೇಕಾದಂಥ ಯಾವ ಸಮಸ್ಯೆಗಳು ಬಂದರೂ ಕೂಡ ಅದು ಮಲ್ಟಿ ಸ್ಪೆಷಲೈಸ್ ಇರ್ಬೋದು, ಅಥವಾ ಮೈನರ್ ಸ್ಪೆಷಲೈಸೇಷನ್ ಇರ್ಬೋದು, ಇದು ಎಲ್ಲಕ್ಕೂ ಚಿಕಿತ್ಸೆ ಕೊಡುವಂಥ ಶಕ್ತಿ ನಮ್ಮ ದೇಶಕ್ಕೆ ಇದೆ. ಯಾವುದೇ ಒಂದು ಶಾರೀರಿಕವಾದಂಥ ಯಾವ ಸಮಸ್ಯೆ ಬಂದಾಗಲೂ ಅದು ಬೇಕಾದಷ್ಟು ವೈದ್ಯ ವೃಂದ ಮತ್ತು ಇವತ್ತು ಬೇಕಾದಷ್ಟು ಚಿಕಿತ್ಸಾಲಯಗಳು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆದಂಥ ವಿಷಯಗಳು ನಮ್ಮ ಜಿಲ್ಲೆಯಲ್ಲೂ ಇದೆ, ನಮ್ಮ ರಾಜ್ಯದಲ್ಲೂ ಇದೆ, ದೇಶದಲ್ಲಿದೆ. ಅದಕ್ಕೇನು ತೊಂದರೆ ಇಲ್ಲ. ಆದರೆ ಮಾನಸಿಕ ಆರೋಗ್ಯವನ್ನು ಕಾಪಾಡುವಲ್ಲಿ, ಅದಕ್ಕೆ ಬಂದ ತೊಂದರೆಗೆ ಉತ್ತರ ಕೊಡುವಲ್ಲಿ, ಅದಕ್ಕೆ ಬೇಕಾಗುವ ವೈದ್ಯರ ಸಂಖ್ಯೆ ಮತ್ತು ಆರೋಗ್ಯ ಕೇಂದ್ರಗಳ ಸಂಖ್ಯೆ ನಮ್ಮ ದೇಶದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಕಡಿಮೆ ಇದೆ. ಇವತ್ತು ನಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ದೇಶದಲ್ಲಿ ಇರುವ ಜನಸಂಖ್ಯೆಯಲ್ಲಿ 14% ಜನಗಳಿಗೆ ಇವತ್ತು ಬೇರೆ ಬೇರೆ ರೀತಿಯ ಮಾನಸಿಕವಾದಂಥ ಸಮಸ್ಯೆಗಳು ಇರುವುದನ್ನು ನಮಗೆ ಗೊತ್ತಿದೆ. ಇಂಥ ಸಂದರ್ಭದಲ್ಲಿ ಇವತ್ತು ಬಹಳಷ್ಟು ಮಾನಸಿಕ ವೈದ್ಯರು ಮತ್ತು ಇದಕ್ಕೆ ಚಿಕಿತ್ಸೆ ಕೊಡುವಂಥ, ಅದಕ್ಕೆ ಶಕ್ತಿ ಕೊಡುವಂಥ ಚಿಕಿತ್ಸಾಲಯಗಳು ಬಹಳಷ್ಟು ಬೇಕಾಗ್ತದೆ. ಈ ಸಂದರ್ಭದಲ್ಲಿ ಇಂಥ ಶೂನ್ಯತೆಯನ್ನು ಗಮನಿಸಿಕೊಂಡು ಡಾಕ್ಟರ್ ತುಂಗಾರ್ ಅವರು ಇಂಥ ಒಂದು ಸುಸಜ್ಜಿತವಾದಂಥ ಕೇಂದ್ರವನ್ನು ನಮ್ಮ ಜಿಲ್ಲೆಯಲ್ಲಿ ಮಾಡಿಕೊಂಡು ನಮ್ಮ ಜಿಲ್ಲೆಗೆ ವಿಶೇಷವಾದಂಥ ಅಗತ್ಯ ಇರುವುದನ್ನು ಪೂರೈಸಿದ್ದನ್ನು ನಾವೆಲ್ಲರೂ ಶ್ಲಾಘಿಸಬೇಕಾದ್ದು ನಮ್ಮ ಕರ್ತವ್ಯ. ಬೇಕಾದಷ್ಟು ಸಮಾಜದಲ್ಲಿ ಇವತ್ತು ವ್ಯಸನಗಳು ಇದೆ. ಅದು ಬಹಳ ಮುಖ್ಯವಾಗಿ ಆಲ್ಕೋಹಾಲ್ನಿಂದ ಇರುವಂಥ ಸಮಸ್ಯೆ ಇರ್ಬೋದು, ಡ್ರಗ್ಸಿನಿಂದ ಇರುವಂಥ ಸಮಸ್ಯೆ ಇರ್ಬೋದು, ಅಥವಾ ಈಗ ಬಂದಂಥ ಒಂದು ಸೋಷಲ್ ಮೀಡಿಯಾ ಮತ್ತು ಮೊಬೈಲ್ನ ಸಮಸ್ಯೆಯಿಂದ ಬರುವಂಥ ಬಹಳಷ್ಟು ಮಾನಸಿಕವಾದಂಥ ತೊಂದರೆಗಳು ಇವತ್ತು ಇದೆ. ಇದನ್ನು ಚಿಕಿತ್ಸೆ ಮಾಡುವಲ್ಲಿ ಭಾಳಷ್ಟು ಕೆಲವು ಚಿಕಿತ್ಸೆ ಇದಕ್ಕೆ ಭಾಳಷ್ಟು ಅಗತ್ಯ ಇದೆ. ಇನ್ನು ಕೆಲವುದಕ್ಕೆ ಭಾಳ ಸಾಮಾನ್ಯವಂಥ ಕೌನ್ಸಿಲ್ನ ಅಗತ್ಯ ಇದೆ. ಕೌನ್ಸಿಲ್ನ ಜೊತೆ ಇವತ್ತು ಚಿಕಿತ್ಸೆಯೂ ಕೂಡ ಅಗತ್ಯ ಇದೆ. ಇಂಥ ಸಂದರ್ಭದಲ್ಲಿ ವೈದ್ಯರಿಗಾಗಿರ್ಬೋದು, ಇದರ ಚಿಕಿತ್ಸೆಯನ್ನು ಪಡೆಯೋರಾಗಿರ್ಬೋದು, ಅವರೊಟ್ಟಿಗಿರುವಂಥ ಕುಟುಂಬಕ್ಕಿರ್ಬೋದು, ಭಾಳಷ್ಟು ತಾಳ್ಮೆಗಳು ಬೇಕಾಗ್ತದೆ. ತಾಳ್ಮೆಗಳು ಇದ್ದುಕೊಂಡು ಇದಕ್ಕೆ ಸಡನ್ನಾಗಿ ರಿಸಲ್ಟ್ಗಳು ಸಿಕ್ಕುವುದಿಲ್ಲ. ಇಂಥ ಸಂದರ್ಭದಲ್ಲಿ ಭಾಳ ಜಾಗೃತೆಯಿಂದ ತಾಳ್ಮೆಯಿಂದ ಇದ್ದುಕೊಂಡು ಎಷ್ಟೋ ಬಾರಿ ಈ ಸಮಸ್ಯೆಗಳು ಮರುಕಳಿಸುವುದನ್ನು ನಾವು ಜೀವನದಲ್ಲಿ ಕಂಡಿದ್ದೇವೆ. ಇದೆಲ್ಲ ವಿಷಯದಿಂದ ಡಾಕ್ಟರ್ ತುಂಗಾರ್ ಅವರು ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಭಾಳಷ್ಟು ಇಂಥ ಕೆಲಸವನ್ನು ಮಾಡಿಕೊಂಡು ನಮ್ಮ ಇಡೀ ನಮ್ಮ ಮಾನಸಿಕ ಚಿಕಿತ್ಸೆ ಕೊಡುವಂಥ ವೈದ್ಯರಲ್ಲಿ ಅಗ್ರಪಂಕ್ತಿಯಲ್ಲಿ, ನಮ್ಮ ರಾಜ್ಯದಲ್ಲಿ ಅಗ್ರಪಂಕ್ತಿಯಲ್ಲಿ ಇದ್ದುಕೊಂಡು ಬಹಳ ಜನ ಶ್ರೀಸಾಮಾನ್ಯನಿಗೆ ಕೂಡ ಅವರು ದೊರಕುವ ಹಾಗೆ ಅಂಥ ವ್ಯಕ್ತಿತ್ವ ಅವರಲ್ಲಿ ಇದ್ದುಕೊಂಡು ಬಹಳಷ್ಟು ಸಮಾಜಮುಖಿ ಕೆಲಸವನ್ನು ಮಾಡುವುದನ್ನು ನಾವು ಗಮನಿಸಿದ್ದೇವೆ. ಡಾಕ್ಟರ್ ತುಂಗಾರ್ ಅವರು ಇವತ್ತು ಮಾಡಿದಂಥ ಈ ಒಂದು ಚಿಕಿತ್ಸಾ ಕೇಂದ್ರ ಮನಸ್ವಿನಿ ಇವತ್ತು ಆ ದೇವರ ಅನುಗ್ರಹ ಇರಲಿ, ಗುರು ಹಿರಿಯರ ಆಶೀರ್ವಾದ ಇರಲಿ, ಸನ್ಮಿತ್ರ ಸಹಕಾರಗಳೆಲ್ಲ ಒದಗಿ ಬಂದು ಇದೊಂದು ಒಳ್ಳೆಯ ಚಿಕಿತ್ಸಾ ಕೇಂದ್ರವಾಗಿ ನಮ್ಮ ನಾಡಿನಲ್ಲಿ ಮೂಡಿಕೊಂಡು ಬರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸಿಕೊಂಡು ನನಗೆ ಅವಕಾಶ ಕೊಟ್ಟಕ್ಕಾಗಿ ಹೃತ್ಪೂರ್ವಕವಾಗಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ.